ಪ್ರত্যಂತ ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡೋದ್ರ ಜೊತೆಗೆ ನಾನು ಇಲ್ಲಿ ನನ್ನ ಒಂದು ಕಾರ್ಯವನ್ನು ಪ್ರಾರಂಭಿಸಿದ್ದೆ. ತದನಂತರ ಕೊಟ್ಟು ನನ್ನನ್ನು ಗೆಲ್ಲಿಸ್ಕೊಟ್ಟಿದ್ದೀನಿ. ಇವತ್ತು ರಾಮಚಂದ್ರ ಅವರು ಕೂಡ ನನ್ನಾಗಿ ಒಬ್ಬ ರೈತರು ಪ್ರಚಾರಕ್ಕೆ ಬಂದಿಲ್ಲ. ಅವ್ರು ಏನೇ ಎಡಗೈಲಿ ಕೊಟ್ಟರು ಕೂಡ ಬಲಗೈಗೂ ಗೊತ್ತಾಗಲ್ಲ, ಅಷ್ಟು ಗೌಪ್ಯವಾಗಿ ಅವರು ಸಹಾಯ ಮಾಡುವಂತ ಮನೋಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ಈಗೂ ಕೂಡ ನಮ್ಮೆಲ್ಲರ ಇಚ್ಛಾಶಕ್ತಿಯಂತೆ ಅವರು ಚುನಾವಣೆಗೆ ಬಂದಿದ್ದಾರೆ. ಅವ್ರಿಗೆ ಅವರ ಒಂದು ಯಾಕು ಅನ್ನುವಂತ ಯಾವುದೇ ಆಸೆ ಅವ್ರಿಗಿಲ್ಲ. ಅವ್ರದ್ದು ಉದ್ದೇಶ ಬಡ ಜನರಿಗೆ ಸಹಾಯ ಮಾಡಬೇಕು ಅಂತ. ಯಾಕೆಂದ್ರೆ ಇವಾಗೆಲ್ಲ ಒಬ್ಬ ಸಂಸದರಿಗೆ ಕೇಂದ್ರ ಸರ್ಕಾರ ಕೊಡುವಂಥದ್ದು ಅನುದಾನ 5 ಕೋಟಿ ವರ್ಷಕ್ಕೆ. ಆದ್ರೆ 5 ಕೋಟಿ ಅನುದಾನ ಜನಪ್ರತಿನಿಧಿ ಆದವರಿಗೆ ಸಹಾಯ ಮಾಡಲಿಕ್ಕೆ ಮತ್ತೆ ಕೇಳಿದಂತ ಬಡ ಜನರಿಗೂ ಅನುಕೂಲ ಆಗುತ್ತೆ. ಮೊನ್ನೆ ಎಲ್ಲ ಬೇಲಿ ಮಾಡ್ತಿದ್ರು ಕೆಲವೆಲ್ಲ ಬಡವರಿಗೇನು ಸಹಾಯ ಮಾಡೋದು ಬೇಡವಾ? ಇಂಥ ಮನಸ್ಥಿತಿ ಇಟ್ಕೊಂಡಿರುವಂತ JDS-ನವರು ಇಂಥವ್ರಿಗೆ ಓಟ್ ಕೊಟ್ಟು ನಾಳೆ ನಿಮ್ಗೆ ಯಾರು ಸರಿ 4 ಸರಿ ಗೆಲ್ಸಿದ್ರಲ್ಲ, ಒಂದು ಮಾಸ್ಕ್ ಏನಾದ್ರು ನಿಮ್ ಮನೆಗೆ ಅಂತ ಕಷ್ಟದಲ್ಲಿ ಕೊಟ್ಟಿದ್ದೀರ ಅಂತ ನೀವು ಹೋಗ್ತಾ ಮಾಡಿ. ಆದ್ರೆ ನಾವು 10% ಕಾಗದ ಪತ್ರ ನಿಮ್ಮವು ವ್ಯತ್ಯಾಸ ಇದ್ದು 10%ಗೆ ಒಂದು ಬರದೇ ಇರ್ಬೋದು. ನಿಮ್ಮ ಸ್ಥಳೀಯ ವಿಲೇಜ್ ಅಕೌಂಟ್ಗಳು ರೆವಿನ್ಯೂ ಯಾರೋ ಇದ್ರೆ ಅವರ ಹೆಸರಿಗೆ ಅದು ಬದಲಾವಣೆ ಆಗಿರಲ್ಲ. ಇಂಥ ಒಂದು ಸಣ್ಣ ಕಾರಣಗಳಿಂದ ಅಕೌಂಟ್ಗೆ ದುಡ್ಡು ಬರ್ತಾ ಇಲ್ಲ. ಯಾಕಂದ್ರೆ ಅದು ಆನ್ಲೈನ್ ಅಲ್ಲಿ ಬರುವಂತದ್ದು. ಇಲ್ಲಿ ಸರ್ಕಾರ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಣ ತಲುಪುವಂಥದ್ದು. ಅಕ್ಕಿ ಕೊಡೋದಿರ್ಬೋದು, ಅಕ್ಕಿ ಪ್ಲಸ್ 5 kg ಅಕ್ಕಿ ಶಾರ್ಟೇಜ್ ಇರೋದಕ್ಕೆ ಕೇಂದ್ರ ಸರ್ಕಾರದವರು ಹೊಟ್ಟೆ ಉರಿ ಪಡ್ಕೊಂಡು ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ. ಅದಕ್ಕೂ ಕೂಡ ನಿಮ್ಗೆ 174 ರೂಪಾಯಿ ಅಕೌಂಟ್ಗೆ ದುಡ್ಡು ಕಳಿಸ್ತಾ ಇದ್ದಾರೆ. ನೀವೆಲ್ಲ ಮಹಿಳೆಯರು, ನಾನು ಎಲೆಕ್ಷನ್ಗಿನ ಮೊದಲೇ ನಿಮ್ಗೆಲ್ಲ ನೆನಪಿರ್ಬೇಕು, ಎಲ್ಲ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಈ ಕಡೆ ನಮ್ಮ ತಮಿಳುನಾಡು ಎಂಥದ್ದು ಲಕ್ಷ ಕೊಡುವಂಥದ್ದು, ರೈತರು ಸಾಲ ಮಾಡುವಂಥದ್ದು ಇರ್ಬೋದು, ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಈಗಿನ ಕಾಲದಿಂದ ನಿಮ್ಗೆಲ್ಲ ಗೊತ್ತು. ನಂಬೋದು ನಾವು ಬೆಳಗ್ಗೆ ಇದ್ರೆ ನಿಮಗೆ ಸಿಗುವಂಥದ್ದು. ಇಂಥದ್ದು ನಿಮ್ಗೆ ಹೇಳ್ಬೋದು, ಎಲ್ಲ ಗೆದ್ರೆ ಬೆಂಗಳೂರು ಹೊಡೆಯುತ್ತಾರೆ ಅಂತ. ನಾವೇನು ನೋಡೋಕೆ ಬೆಂಗಳೂರಿಗೆ ಕಬ್ಬೂರಲ್ಲಿ ಅದು ಮದ್ದೂರು ಪಟ್ಟಣದಲ್ಲಿಲ್ಲ, ನಾನು ಹಳ್ಳಿಲೇ, ನಾನು ಮುಟ್ಟೂರಲ್ಲೇ ಕಬ್ಬೂರಲ್ಲೇ ವಾಸವಾಗಿದ್ದೀನಿ. ಯಾರೇ ಬಂದ್ರು ಬೆಳಗ್ಗೆ ಬಡವರು ಅವ್ರನ್ನ ಭೇಟಿ ಮಾಡೋಕ್ಕಾಗುತ್ತಾ? ನಿಮ್ಗೇನು ಆರೋಗ್ಯ ಕೆಟ್ಟರೆ ಅವ್ರ ಹತ್ರ ಸಹಾಯ ಕೇಳೋಕ್ಕಾಗುತ್ತಾ? ಯಾರೋ ಬಡವರು ತೀರ್ಕೊಳ್ತಾರೆ, ಕೆಲವೊಂದು ತಿಥಿ ಮಾಡುವಂತ ಖರ್ಚಿಗೂ ಕೂಡ ಹಣ ಇರಲ್ಲ. ಏನೋ ಹೋದ್ರೆ ನಮ್ಮ ಜನನಾಯಕರು ಒಂದಿಷ್ಟು ಸಣ್ಣ ಪುಟ್ಟ ಖರ್ಚಿಗೆ ಸಹಾಯ ಮಾಡ್ತಾರೆ ಅಂತ ಕೇಳಲಿಕ್ಕೆ ಅವ್ರು ಸಿಗ್ತಾರ? ಇವೆಲ್ಲವನ್ನ ಯೋಚನೆ ಮಾಡಿ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಇರುವಂಥವ್ರು ಸ್ಥಳೀಯರಾಗಿ ಸಿಕ್ಕುವಂಥದ್ದು. ನಾನು ಅದ್ರ ಬಗ್ಗೆ ನಮ್ಮ ತಾಲೂಕರು, ಪಕ್ಕದ ತಾಲೂಕರು ಅವರು ನೋಡಿದವರಲ್ಲ, ಅವ್ರ ನೋಡ್ಕೊಂಡು ಹೋಗುವಂಥದ್ದಿಲ್ಲ. ನಮ್ಮ ಜಿಲ್ಲೆಯವರು ಯಾವುದೇ ಸಹಾಯನ ಬಡವರು ಮಾಡ್ದೇನೆ, ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ದೇನೆ, ಅವ್ರ ಮುಖ್ಯಮಂತ್ರಿಗಳಾದಾಗ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಯೋಜನೆ ಕೂಡ ನಮ್ಮ ಜಿಲ್ಲೆಗಾಲಿ ನಮ್ಮ ತಾಲೂಕುಗಾಲಿ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ಮೈಸೂರು ಶುಗರ್ ಫ್ಯಾಕ್ಟ್ರಿ ಅಭಿವೃದ್ಧಿಗೆ 500 ಕೋಟಿ ಪರಿಸ್ಥಿತಿ ಇತ್ತು. ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಚಲರಾಯಸ್ವಾಮಿಯವರು ನಾವೆಲ್ಲ ಕೇಳಿದಾಗ ಒಂದು 10-20 ಕೋಟಿ ಸಹಾಯ ಮಾಡಿ ಅಂತ ಕೇಳಿದ 50 ಕೋಟಿ ಕೊಟ್ಟರು ಒಂದೇ ಸಲ. ಯಾರು ಇತಿಹಾಸದಲ್ಲಿ ಕೊಟ್ಟಿರ್ಲಿಲ್ಲ. ಇವತ್ತು ನೀರಾವರಿ ನೀರು ಬಂದ್ರಾಯ್ತು, ಕೆರೆ ನೀರಿದ್ರೆ ಆಯ್ತು, ಇಲ್ಲ ಅಂದ್ರೆ ರೈತರ ಬದುಕು ಬಹಳ ಕಷ್ಟ. ಹಾಗಾಗಿ ಒಂದು ಹೊಸ ಯೋಜನೆಯನ್ನ ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದೆ. ಕೇವಲ ಒಂದು 6-8 ತಿಂಗಳಲ್ಲಿ ಎಲ್ಲ ಬದುಕುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತವೆ. ನಾವು ಅದೇ ರೀತಿಯಲ್ಲಿ ಚಂದ್ರ ಅವರು ಕೂಡ ಅವರು ಸೇವೆಯನ್ನ ನಮ್ಮ ಜೊತೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಿಮ್ ಜೊತೆಗೆಲ್ಲ ಬಡವರಿಗೆಲ್ಲ ಸಹಾಯವನ್ನ ಮಾಡ್ತಾರೆ. ಹಾಗಾಗಿ ಇದು ನಾನೆಲ್ಲ ಕ್ಯಾಂಡಿಡೇಟ್, ಚಂದ್ರ ಎಲ್ಲ ಕ್ಯಾಂಡಿಡೇಟ್, ನೀವೆಲ್ಲ ನಾನು ನಿಮ್ಮ ಹೋಬಳಿಯ ಹುಡುಗ, ನನ್ನನ್ನು ಹೆಂಗ ಗೆಲ್ಲಿಸಿದ್ರಿ, ನೀವೆಲ್ಲ ನನಗಿನ್ನ ಹೆಚ್ಚು ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಿ ನಮ್ಮ ಗೌರವವನ್ನ, ನಮ್ಮ ತಾಲೂಕಿನ ಗೌರವವನ್ನ ಉಳಿಸೋಣ. ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ, ಮಲ್ಲಿಕಾರ್ಜುನ ಅವರ ಬರೋಣ. ಇವತ್ತಿಂದ ನೀವೆಲ್ಲ ಪ್ರಾಣ ತೊಟ್ಟು ನಿಮ್ಮಿರುವಂತ ನಿಮ್ಮ ಮತಗಳಷ್ಟೇ ಅಲ್ಲ, ನೀವು ನಿಮ್ಮಿರುವಂತ ಬಂಧು ಬಳಗ, ಅಕ್ಕಪಕ್ಕದ ಊರಲ್ಲಿ ಇರ್ಬೋದು, ನೆಂಟರಿಷ್ಟು ಇರ್ಬೋದು, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ನಿಮಗೆ ಬೇಕಾದಂತ ನೆಂಟರು ಇರ್ತಾರೆ. ಎಲ್ಲ ನಾಟಕವನ್ನ ನೋಡೋದು ನೀವು ಬ್ಯಾಲೆನ್ಸ್ ಇದೆ. ಇನ್ನ ಶುರು ಆಗುತ್ತೆ ನಾಳೆಯಿಂದ ಆಚೆಗೆ. ಅವೆಲ್ಲ
ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹಿಂದಿನೂ ನೋಡಿದ್ರು. ಆದ್ರೆ ಅದಕ್ಕೆ ಸ್ಯಾನ್ಕ್ಷನ್ ಮಾಡ್ತೀವಿ 8,000 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಸುಳ್ಳು ಹೇಳಿದ್ದನ್ನ ಅದು ಸುಳ್ಳು ಮಾಡೇ ಹೇಳ್ಬಿಟ್ರು. ಇವತ್ತವರೆಗೂ ಯಾವತ್ತೂ ಬಂದಿಲ್ಲ. ಇವತ್ತು ಚುನಾವಣೆಗೆ ಬಂದವರು ಯಾವ ಮುಖ ಇಟ್ಕೊಂಡು ಚುನಾವಣೆಗೆ ಬಂದವರ ನನಗೆ ಗೊತ್ತಿಲ್ಲ. ನೀವು ಮಾತ್ರ ನೀವು ಸ್ವಾಭಿಮಾನವನ್ನ ಪಡಬೇಡಿ. ನಮ್ಮ ಜಿಲ್ಲೆಯ ಗೌರವವನ್ನು ಅಂತ ನಮ್ಮ ಜಿಲ್ಲೆಯ ಸ್ಥಳೀಯ ನಾಯಕರು ನಮ್ಮಲ್ಲಿ ಇರ್ಲಿ. ಆ ಒಂದು ಮನಸ್ಥಿತಿಯಲ್ಲಿ ನೀವೆಲ್ಲ ಕೆಲಸ ಮಾಡಿ. ಈಗ ನಮ್ಮ ಚಂದ್ರ ಅವರು ಮಾತಾಡ್ತಾರೆ. ಇವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸ್ತಾರೆ ಅನ್ನೋ ಭರವಸೆ ನನಗಿದೆ. ಆ ಗೌರವವನ್ನು ನೀವು ಉಳಿಸ್ಕೋತೀರಿ ಅನ್ನೋ ನಂಬಿಕೆ ನನಗಿದೆ. ಚಂದ್ರ ಅವರು ನಿಮ್ಮಲ್ಲಿ ನೋಡ್ರಿ, ಯಾರು ಹೆಸರು ತೋರಿಸಿ ಆಯ್ತು, ಅದ್ರ ಮೇಲೆ ಆಯ್ತು, ಅದೆಲ್ಲ ಕ್ರಮ ತಗೊಳ್ಳೋಣ. ನೀರು ತುಂಬಿಸುವ, ನಮ್ಮ ಜವಾಬ್ದಾರಿ ನೀರು ತುಂಬಿಸು, ನಾವು ತುಂಬಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಗ್ರಾಮ ಪಂಚಾಯಿತಿಯ ಎಲ್ಲ ಬಂಧುಗಳೇ, ಬಾಂಧವರೇ, ಅಕ್ಕ ತಂಗಿದರೆ, ಅಣ್ಣ ತಮ್ಮಂದಿರೇ, ಇಲ್ಲಿ ವೇದಿಕೆಯಲ್ಲಿರುವ ಶಾಸಕರಾದ ಉದಯಣ್ಣ ಅವರೇ, ನಾನು ಇದೇ ಜಿಲ್ಲೆಯ ಮಣ್ಣಿನ ಮಗ, ನಾನಲ್ಲ ತಾಲೂಕು ಗ್ರಾಮದನು. ನಾನು ಇಲ್ಲಿ ನಿಮ್ಮ ಮತಯಾಚಿಸ ಬಂದಿದ್ದೀನಿ. ನನ್ನ ಗೆಲ್ಸಿ ಅಂತ ಕೇಳ್ಕೊತೀನಿ. ನಿಮ್ಮ ಸೇವೆ ಮಾಡಿಕೊಂಡು ಅವಕಾಶ ಮಾಡಿಕೊಡಿ. MLA ಜೊತೆ ಸೇರಿ ಸದಾ ನಿಮ್ಮ ಸೇವೆ ಮಾಡಲು ನಮ್ಗೆ ಸದಾ ನಿಮ್ಮ ಸೇವೆ ಮಾಡ್ತೀನಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ನಾನು ಇಲ್ಲೇ ಮನೆ ಮಾಡಿದ್ದೀನಿ. ಮಾತು ಕಡಿಮೆ, ಕೆಲಸ ಮಾಡಿ ತೋರಿಸ್ತೀನಿ. ನಿಮ್ಮ ಜೊತೆ ಇರೋಕೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಎಲ್ಲರ ಜೊತೆ ಒಗ್ಗೂಡಿ ಎಲ್ಲ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಅವ್ರಿಗೆ ಅಡ್ಡ ಹೋಗ್ಬೇಡ, ಹಿಂದಾತ್ ಹೋಗು, ಹಿಂದಾತ್ ಹೋಗು, ಅಲ್ಲಾತ್ ಹೋಗು ಗುರು. ಜನಪ್ರಿಯ ಶಾಸಕರು ಹಾಗೂ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ಗಂಗಾಧರ್ ಸರ್ ಅವರ ಮುಖಾಂತರ ನಮ್ಮೆಲ್ಲರ ಜೊತೆ ಬಾಬು ಜಗಜೀವನ್ ಅವರ ಜಯಂತಿ ಅಂಗಡಿಯಿಂದ ಪುಷ್ಪಾರ್ಚನೆ ಮತ್ತು ಹಾರಾಡುವುದರ ಮುಖಾಂತರ ಒಂದು ಮುಖಂಡರು ಅವರ ಒಂದು ನೆನಪನ್ನು ಈ ಸಂದರ್ಭದಲ್ಲಿ ಶಾಸಕರು ನೆನೆಸಿಕೊಳ್ಳುತ್ತಾ ಪುಷ್ಪಾರ್ಚನೆ ಮಾಡಿದ್ದಾರೆ. ಅವರಿಗೆ ಮತ್ತು ಲೋಕಸಭಾ ಅಭ್ಯರ್ಥಿಗಳಾದ ಚಂದ್ರಣ್ಣವರಿಗೆ ಪಂಚಾಯತ್ ಮುಖಾಂತರ ಧನ್ಯವಾದ ಹೇಳ್ತಾರೆ. ಬೇಸಿಗೆಯ ಬಿಸಿಲಿಗಿಂತ ಮಂಡ್ಯದಲ್ಲಿ ಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹಳ್ಳಿಯನ್ನು ಸುತ್ತಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಮದ್ದೂರು ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶಾಸಕ ಉದಯ್ ಕೂಡ ಸಾಥ್ ನೀಡಿರುವಂಥದ್ದು. ಸದ್ಯ ಆ ಇಬ್ಬರು ನಾಯಕರುಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲು ಸ್ಟಾರ್ ಚಂದ್ರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಅಬ್ಬರದ ಪ್ರಚಾರ ಮಾಡ್ತಾ ಇದ್ರಿ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ಪ್ರಚಾರ ಎಲ್ಲ ಕಡೆ ಓಡಾಡ್ತಿದ್ವಿ, ಎಲ್ಲ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಓಡಾಡ್ತಿದ್ವಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ಈ ಬಿಸಿಲಲ್ಲೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಗೆಲುವಿನ ವಿಶ್ವಾಸ ಯಾವ ರೀತಿ ಇದೆ ಸರ್? ಯಾಕೆಂದರೆ ನಿಮ್ಮ ಎದುರಾಳಿ
ನಿಂತಿರೋದು ಮಾಜಿ CM. ಈಗ ಗೆಲ್ಲುವುದು ಎಲ್ಲರೂ ನಿಂತಿರೋದು ಗೆಲ್ಲಬೇಕು ಅಂತಲೇ. ನನಗೆ ಗೆಲುವು 100ಕ್ಕೆ 100ರಷ್ಟು ಗೆಲ್ತೀನಿ ಅಂತ ವಿಶ್ವಾಸ ಇದೆ. ನಿಮ್ಮ ಗೆಲುವಿಗೆ ಯಾವೆಲ್ಲ ಅಂಶಗಳು ಕಾರಣ ಆಗ್ತವೆ ಸರ್? ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡೋದು ಈಗ ಶುಗರ್ ಫ್ಯಾಕ್ಟ್ರಿ ಆಯಿತು, ಈಗ ಯೂನಿವರ್ಸಿಟಿ, ಆಮೇಲೆ ಬೃಂದಾವನ ಹೈಟೆಕ್ ಮಾಡೋದು, ಮತ್ತು ಇನ್ನು ಉದ್ಯೋಗ ಅವಕಾಶ ಇಲ್ಲಿ ಇಂಡಸ್ಟ್ರಿ ಮಾಡೋದು, VC ನಾಲಾ ಅಭಿವೃದ್ಧಿ ಹೆಚ್ಚು ಕಡಿಮೆ 1-1.5 ಸಾವಿರ ಕೋಟಿ ಕೊಟ್ಟಿದ್ದಾರೆ. ಮತ್ತು 5 ಗ್ಯಾರಂಟಿ ಕೊಟ್ಟಿದೆ ಬಡವರಿಗೆ ಎಲ್ಲ. ಈ ಟೈಮ್ ಈ ಬೇಸಿಗೆಯಲ್ಲೂ ಬಡವರಿಗೆ ಅಕ್ಕಿ, ಬಸ್ ಫ್ರೀ, ಆಮೇಲೆ ಯೂತ್ಸ್ಗೆ 1.5 ಸಾವಿರ ರೂಪಾಯಿ, ಡಿಪ್ಲೊಮಾ ಮಾಡಿದವ್ರಿಗೆ, ಡಿಗ್ರಿ ಮಾಡಿದವ್ರಿಗೆ 3 ಸಾವಿರ ರೂಪಾಯಿ. ಸರ್, ಈಗ ನೀವು ಪ್ರಚಾರ ಮಾಡಬೇಕಾದ್ರೆ ಒಂದು ಮಾತು ಬಳಸ್ತಾ ಇದ್ದೀರಿ, ನಾನು ಈ ಮಣ್ಣಿನ ಮಗ ಅಂತ. ನಾನು ಖಂಡಿತ ಅದೇ ಹೇಳ್ತೀನಿ. ನಾನು ರೈತರ ಮಗ, ಇದೇ ಜಿಲ್ಲೆನು. ದಯಮಾಡಿ ನಿಮ್ಮ ಜೊತೆ ಇರ್ತೀನಿ, ನನ್ನ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಗಂಟಾಗೋಸವಾಗಿ ಹೇಳ್ಕೊತೀನಿ. ಸ್ಟಾರ್ ಚಂದ್ರ ಅವರು ಹೊರಗಿನವರು, ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯವರಾದರೂ ಕೂಡ ಉದ್ಯಮದಲ್ಲಿ ಹೊರಗಡೆ ಬೆಳೆದವರು, ದುಡ್ಡಿದ್ದೇ ಅನ್ನೋ ಕಾರಣಕ್ಕೋಸ್ಕರ ಮಂಡ್ಯದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ. ಅದು ಸುಳ್ಳು. ನಾನು PUC ವರೆಗೂ ಇಲ್ಲೇ ಹಳ್ಳಿಲೇ ಓದಿದ್ದು. ಹಳ್ಳಿ ಕಷ್ಟ ಸುಖ ಎಲ್ಲ ಗೊತ್ತು. ಓದೋಕ್ಕೋಸ್ಕರ ಅಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿದ್ದು, ಅಲ್ಲಿ ಉದ್ಯಮ ಕಟ್ಕೊಂಡು ಮತ್ತೆ ಹಳ್ಳಿಲೇ ನಮ್ಮ ಮನೆಯೂ ಇದೆ. ಇಲ್ಲೇ ಒಂದು ಮನೆಯೂ ತಗೊಂಡಿದ್ದೀನಿ. ಇಲ್ಲೇ ಬಂದು ಸೆಟ್ಲ್ ಆಗಬೇಕು ಅಂತಿದ್ದೀನಿ. ಎಲ್ಲರ ಜೊತೆ ಸೇವೆ ಮಾಡೋದೇ ಒಂದು ಗುರಿ ನಾನು. ಸೇವೆ ಉದ್ದೇಶದಿಂದ ರಾಜಕಾರಣಕ್ಕೆ ಬಂದಿದ್ರಿ? ಹೌದು, 100ಕ್ಕೆ 100 ಸತ್ಯ. ಸೇವೆ ಮಾಡೋಕ್ಕೋಸ್ಕರನೇ ರಾಜಕಾರಣಕ್ಕೆ ಬಂದಿರೋದು. ಒಂದು ಹಳ್ಳಿಲಿ ಸೇವೆ ಇದ್ದಂಗೆ. ಇದಿಷ್ಟು ಸ್ಟಾರ್ ಚಂದ್ರ ಅವರ ಮಾತು. ನಮ್ಮ ಜೊತೆ ಈಗ ಉದಯ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಎದುರಾಳಿ ಮಾಜಿ CM ಕುಮಾರಸ್ವಾಮಿ ಅವರು ಓದಲೆಲ್ಲ ಕಾಂಗ್ರೆಸ್ ನಾಯಕರುಗಳು, ಅದರಲ್ಲೂ ಕೂಡ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಈಗ ಅವ್ರಿಗೆ ಏನಂದರೆ ಒಕ್ಕಲಿಗರ ಎಲ್ಲರೂ ನಾವು ಕೊಂಡು ಇಟ್ಕೊಬಿಟ್ಟಿದ್ದೀವಿ ಅನ್ನುವಂಥ ಮನೋಭಾವನೆಯಲ್ಲಿ ಅವರಿದ್ದಾರೆ. ಇನ್ನೊಬ್ಬರು ಒಕ್ಕಲಿಗರು ನಾಯಕರು ಬೆಳಿಬಾರ್ದು, ಮೇಲೆ ಬರಬಾರ್ದು ಅನ್ನೋದು ಅವರ ಅಜೆಂಡಾ. ಯಾಕೆಂದರೆ ಆ ಒಕ್ಕಲಿಗರು ಕುಟುಂಬ, ಒಕ್ಕಲಿಗರು ಇಡೀ ಇಲ್ಲಿರುವಂಥ ರಾಜ್ಯದ ಒಕ್ಕಲಿಗರು ಎಲ್ಲ ಅವ್ರ ಕುಟುಂಬಕ್ಕೆ ಸೀಮಿತವಾಗಿರಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ. ಬಟ್ ಕಾಲ ಬದಲಾಗಿದೆ. ಸುಳ್ಳನ್ನು 1 ಸಲ ನಂಬ್ತಾರೆ, 2 ಸಲ ನಂಬ್ತಾರೆ, 3 ಸಲ ನಂಬ್ತಾರೆ. ಎಲ್ಲ ಸುಳ್ಳು ನಂಬಿ ಜನರಿಗೆ ಅರ್ಥ ಆಗಿದೆ. ಅದಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದಾಗೇ ಅವ್ರ ಮಗನ್ನ ಮಂಡ್ಯ ಜಿಲ್ಲೆ ಜನ ಸೋಲಿಸಿದ್ದಾರೆ. ಈಗ ಅವರು ಮತ್ತೆ ಬಂದು ಈಗ 3 ಜನ ಅವ್ರ ಕುಟುಂಬದವರು, 3 ಜನ ಕುಟುಂಬದವ್ರಿಗೆ ಟಿಕೆಟ್ ತೊಗೊಂಡಿದ್ದಾರೆ. ಹಾಸನದಲ್ಲೂ ಅವ್ರ ಕುಟುಂಬನೇ, ಮಂಡ್ಯದಲ್ಲೂ ಅವ್ರ ಕುಟುಂಬನೇ, ರಾಮನಗರದಲ್ಲೂ ಅವ್ರ ಕುಟುಂಬ, ಇಡೀ ಕುಟುಂಬದವರೇ ಎಲ್ಲ ಕಡೆ ವ್ಯಾಪಿಸ್ಕೊಬಿಟ್ರೆ ಕಾರ್ಯಕರ್ತರು, ಮಂಡ್ಯ ಜಿಲ್ಲೆ ಕಾರ್ಯಕರ್ತರು ಗೌರವನೇ ಇಲ್ವಾ? ಭಾಳಷ್ಟು ಜನ ಪುಟ್ಟರಾಜ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. ಪಾಪ ಅವರು ಪ್ರಚಾರನೂ ಕೂಡ ಎಲ್ಲ ಕಡೆ ಮಾಡ್ಕೊ ಬರ್ತಾಯಿದ್ರು. ನಮ್ಮನ್ನು ಕೂಡ ಸಾಕಾರ ಮಾಡಿ ನಾನು ಅಭ್ಯರ್ಥಿ ಆಗಿನಿ ಅಂತ ನಮ್ಮನ್ನು ಕೇಳ್ಕೊಂಡಿದ್ರು. ಆದರೆ ಅವ್ರಿಗೆ ಅವಮಾನ ಮಾಡಿ ಇವರು ಕ್ಯಾಂಡಿಡೇಟ್ ಆದರು. ಒಂದು ಕಡೆ ತಮ್ಮಣ್ಣವರು ನಾನೇ ಅಭ್ಯರ್ಥಿ ಅನ್ನೋದನ್ನು ಘೋಷಣೆ ಮಾಡ್ಕೊಂಡಿದ್ರು. ನಾವು ಸ್ವಾಗತಿಸ್ತಿದ್ವಿ. ಯಾಕೆಂದರೆ ಸ್ಥಳೀಯರು ಅವರೆಲ್ಲ 2-3-4 ಸರಿ MLA ಆಗಿದ್ದರು, ಮಂತ್ರಿಗಳಾಗಿದ್ದರು, ಸ್ಥಳೀಯವಾಗಿದ್ದರು. ಅವರು ಕೊಟ್ಟಿದ್ರೆ ನಾವು ಸ್ವಾಗತಿಸ್ತಿದ್ದೋ. ಅದ್ರ ಬಗ್ಗೆ ಏನು ತಕರಾರಿಲ್ಲ. ನಾವು ನಮ್ಮ ಜಿಲ್ಲೆಯವರು ನಾವು ಫೈಟ್ ಮಾಡ್ಕೊಳ್ಳೋ ಅದೃಷ್ಟ ಇದ್ದವರು, ಜನ ಆಶೀರ್ವಾದ ಮಾಡಿದವ್ರು ಗೆಲ್ತಾಯಿದ್ರು. ಆದರೆ ಇವ್ರು ಯಾಕೆ ಎಲ್ಲಿಂದೋ ಬಂದು 200 ಕಿಲೋಮೀಟ್ರು ಇಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿ ಯಾರಿಗೆ ಸಿಗ್ತಾರೆ ಜನ ನಾಳಕ್ಕೆ? ಇವರು ಮುಖ್ಯಮಂತ್ರಿ ಇದ್ದಾಗ MLAಗಳು, ಮಂತ್ರಿಗಳಿಗೆ ಇವ್ರಿಗೆ ಅಪಾಯಿಂಟ್ಮೆಂಟ್ ಸಿಗ್ತಿರಲಿಲ್ಲ, ಭೇಟಿ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವರು ಸಂಸದರಾದರೆ ಜನಸಾಮಾನ್ಯರಿಗೆ ಸಿಗ್ತಾರಾ? ಜನಸಾಮಾನ್ಯರು ಅವ್ರನ್ನ ಮಾತಾಡ್ಸ್ಲಿಕ್ಕೆ ಆಗುತ್ತಾ? ಯಾಕೆ ಮತ ಕೊಡಬೇಕು ನಮ್ಮ ಜಿಲ್ಲೆ ಜನ ಅವ್ರಿಗೆ? ನಮ್ಮಲ್ಲೇ ಸ್ಥಳೀಯರಿಗೆ ಮತವನ್ನು ಕೊಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂಗೆ ನಡ್ಕೊಂಡಿದೆ. ಎಲ್ಲ ಯೋಜನೆಗಳನ್ನೂ ಕೂಡ ಮಾತಿನಂತೆ ಕೊಟ್ಟಿದೆ. ಸ್ಟಾರ್ ಚಂದ್ರ ಅವ್ರಿಗೆ ಯಾಕೆ ಮತ ಹಾಕಬೇಕು ಜನ? ಈಗ ಅವರು, ನಾನು ಹೇಳಿದ್ನಲ್ಲ, ಅವ್ರ ಥರ ಊರೂರು ಸುತ್ತಿ ಇವತ್ತು ಈ ಊರು ನಾಳೆ ಆ ಊರು, ಇಲ್ಲೂ ನಮ್ಮೂರೇ ಅಲ್ಲೂ ನಮ್ಮೂರೇ ಅಂತ ಎಲ್ಲ ಕಡೆ ಚುನಾವಣೆಗೆ ಅವಕಾಶ ತೊಗೊಂಡು ಚುನಾವಣೆ ನಿಲ್ಲಕ್ಕೆ ಅವ್ರು ಬಂದಿಲ್ಲ. ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಬೇಕಾದಷ್ಟು ಕೆಲಸ ಇದೆ, ದೊಡ್ಡ ಉದ್ಯಮ ಇದೆ, ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಏನು ಜಿಲ್ಲೆಗೆ ನನ್ನಿಂದ ಒಂದಷ್ಟು ಸೇವೆ ಆಗಲಿ, ಮಾಡೋಣ ನಾನು ಸೇವೆ ಅಂತ ನಮ್ಮೆಲ್ಲ ಆಸೆಯಂತೆ ಅವ್ರು ಸ್ಪರ್ಧೆ ಮಾಡಿದ್ದಾರೆ. ಯಾಕೆಂದರೆ ನಾನು ಕೂಡ ಬರಬೇಕಾದ್ರೆ ಚುನಾವಣೆ ನಿಲ್ತೀನಿ ಅಂತ ಬಂದವನಲ್ಲ. ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟ ಇದ್ದಾಗ ನಾನು ಒಂದಷ್ಟು ಸೇವೆ ಮಾಡಬೇಕು ಅಂತ ಬಂದೆ. ಜನ ನಮ್ಮನ್ನು ಬಿಡಲಿಲ್ಲ. ನೀವು ಚುನಾವಣೆ ನಿಲ್ಲಬೇಕು, ಈ ಥರ ಆಸಕ್ತಿ ಇಟ್ಟು ಕೆಲಸ ಮಾಡೋರು ನಮಗೆ ಬೇಕು ಅಂತ ಚುನಾವಣಾ ಜನ ಒತ್ತಾಯ ಮಾಡಿ ನಾನು ನಿಲ್ಲಿಸಿದ್ರು, ಗೆಲ್ಲಿಸಿದ್ರು. ಅದೇ ರೀತಿ ಅವರು ಕೂಡ ಈಗ, ಯಾಕೆಂದರೆ ಸ್ವಂತವಾಗಿ ಒಂದು 4 ಕಾಸು ಖರ್ಚು ಮಾಡುವಂಥ ಶಕ್ತಿ ಅವ್ರಿಗಿದೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಯಾಕೆಂದರೆ ಅವರು ಉದ್ಯಮಿ, ಸಂಪಾದನೆ ಮಾಡಿದ್ದಾರೆ, ಬಡಬಗ್ರಿಗೆ ಸಹಾಯ ಮಾಡ್ತಾರೆ ಅವ್ರ ಸ್ವಂತ ಹಣನ. ಸಾಕಾಗಲ್ಲ ಅನ್ನೋ ಉದ್ದೇಶ ಅಲ್ಲ, ಇಲ್ಲಿ ಬಡ ಜನತೆ ಇರೋದು. ನಮ್ಮಲ್ಲಿ ಸ್ಥಳೀಯವಾಗಿ ರೈತರು, ಕೂಲಿ ಕಾರ್ಮಿಕರು ಇರೋದು. ಈಗ ಪ್ರತಿನಿತ್ಯ ಕೂಲಿ ಸಿಗಲ್ಲ, ಪ್ರತಿ ಸಾರಿನೂ ಬೆಳೆ 100ಕ್ಕೆ 100 ಬರಲ್ಲ ರೈತರಿಗೆ.
ಯಾವುದೇ ಬೆಳೆ ಬೆಳೆದ್ರೂ ಎಷ್ಟೋ ಸರಿ ಮಳೆ ಕೈ ಕೊಟ್ಬಿಡ್ತದಿಲ್ಲ, ಬೆಳೆಗೆ ಬೆಲೆ ಸಿಕ್ಕಲ್ಲ, ಈ ಥರದ್ದೆಲ್ಲ ಆಗ್ತದೆ. ಸೊ ಏನಾದ್ರು ಸಂಕಷ್ಟ ಅಂದಾಗ ಒಂದು 4 ಕಾಸು ನಾವು ಕೈಯಿಂದನೂ ಸಹಾಯ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತವೆ. ಈಗ ನಾವು ಕೂಡ ಅದನ್ನು ಮಾಡ್ತಾ ಇದ್ದೀವಿ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಹಿಂದೆಯಿಂದನೂ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಕುಮಾರಸ್ವಾಮಿ ಅವರು ಇಲ್ಲಿ ಸ್ವಾರ್ಥಕ್ಕೋಸ್ಕರ ಮಂಡ್ಯಕ್ಕೆ ಬಂದಿದ್ದಾರೆ? 100ಕ್ಕೆ 100 ಸ್ವಾರ್ಥ. ಇನ್ನೇನು ಅವರೇನು ಈಗ ಆಯಿತು, ಹಿಂದೆ ಅವರು ಚುನಾವಣೆಗೆ ನಿಂತು ಮಗ ಸೋತ ಮೇಲೆ ಯಾವತ್ತಾರು ಬಂದು ಮಂಡ್ಯ ಜನರ ಕಷ್ಟ ಸುಖ ಏನು ಅಂತ ಕೇಳೋರ? ಹೇಳಿ, ಎಲ್ಲರೂ ಕೇಳಿದರೆ ಹೇಳಿ. ಏನಕ್ಕಾದರೂ ಯಾವ್ದಾರ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ರು ಅವರು, ಚುನಾವಣೆಯಲ್ಲಿ ಗೆದ್ದಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇಲ್ಲಿ 7 ಜನ ಗೆದ್ದಿದ್ರು, ಮಂತ್ರಿಗಳಾಗಿದ್ರು. ಯಾರು ಒಬ್ಬರು ಇತಿಹಾಸ ತೆಗೀರಿ ನೀವು, ಮೀಡಿಯಾದವ್ರ ಹತ್ರ ಎಲ್ಲ ಫೋಟೋಗ್ರಫಿ ರೆಕಾರ್ಡ್ ಇರ್ತದೆ. ಯಾವತ್ತೂ ಯಾರು ಬಡವ್ರಿಗೆ ಸಹಾಯ ಮಾಡೋರ ತೋರಿಸಿ. ಅದೇ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ನಾವು ಜನರ ಪರವ ಅಂಥ ಒಂದು ಕಷ್ಟದ ಪರಿಸ್ಥಿತಿಲೂ ಕೂಡ ಜನರ ಜೊತೆ ನಾವು ನಿಂತೋ, ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಆ ಕೆಲಸನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಗೆಲ್ಲುವ ವಿಶ್ವಾಸ ಎಷ್ಟಿದೆ ಸರ್? 100ಕ್ಕೆ 100 ಗೆಲ್ತಾರೆ. ಮಂಡ್ಯ ಸ್ವಾಭಿಮಾನ ಜನ, ಸ್ವಾಭಿಮಾನ ಯಾವತ್ತೂ ಬಿಟ್ಕೊಡಲ್ಲ, ಇದು ಸತ್ಯ. ಇದಿಷ್ಟು ಸ್ಟಾರ್ ಚಂದ್ರು ಹಾಗೂ ಶಾಸಕ ಉದಯ್ ಅವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಗೆ ಏನಾದರೂ ಒಂದು ಸೇವೆ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಎಲ್ಲರ ಇಚ್ಛಾಶಕ್ತಿ ಅಂತೆ, ನಿಮ್ಮೆಲ್ಲರ ಇಚ್ಛಾಶಕ್ತಿ ಅಂತೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಅತಿ ಹೆಚ್ಚು ಮತಗಳಿಂದ ನನ್ನನ್ನು ಗೆಲ್ಸ್ಕೊಟ್ರು. ಚಂದ್ರರವರು ರಾಜಕೀಯ ಮಾಡೋ ಉದ್ದೇಶ ಅವ್ರಿಗಿಲ್ಲ. ಮುಖ್ಯಮಂತ್ರಿಗಳನ್ನ ನೇರವಾಗಿ ಅವರು ಭೇಟಿ ಮಾಡುವಂಥದ್ದು, ಬರುವಂಥದ್ದು ಇತ್ತು. ಇವತ್ತು ಕೂಡ ಅದೇ ಅವ್ರಿಗಿದೆ. ಆದರೆ ಎಲ್ಲೋ ಒಂದು ಕಡೆ ಅವರು ಕೂಡ ಬಹಳಷ್ಟು ಸಮಾಜ ನಮ್ಮೆಲ್ಲರ ಆಸೆ ಅಂತ ಇವತ್ತು ನಮಗೋಸ್ಕರ ಬಂದು, ನಾನು ನಿಮ್ಮ ಜೊತೆ ಸೇರ್ಕೊಂಡು ನಾನು ನಮ್ಮ ಜಿಲ್ಲೆಗೆ ಒಂದಿಷ್ಟು ಸೇವೆ ಮಾಡ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಅವರು ಚುನಾವಣೆಗೆ ಬಂದಿದ್ದಾರೆ. ಅವ್ರಿಗೇನು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ. ಈ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಶುರುವಾಗಿದೆ. ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಇನ್ನೊಬ್ರು ಮಂಡ್ಯದ ಮಕ್ಕಳು, ರೈತರ ಮಕ್ಕಳು ಅಂತ ಹೇಳ್ಕೊಂಡು ರೈತರಿಗೆ ಇಲ್ಲಿ ನಮ್ಮ ಜಿಲ್ಲೆಯ ಜನ ಒಗ್ಗಟ್ಟಿನಿಂದ 7ಕ್ಕೆ 7 ಕೊಟ್ಟಿದ್ರು. ಮುಖ್ಯಮಂತ್ರಿ ಆದ್ರು, ಎಲ್ಲ ಅವ್ರ ಮನೆಗೆ ತಗೊಂಡ್ರು, ಮನೆಗೆ ಮಗನ್ನೂ ಕೂಡ. ಯಾವತ್ತಾದ್ರೂ ಮಂಡ್ಯಕ್ಕೆ ಬಂದು ಮಂಡ್ಯದ ಕಷ್ಟ ಸುಖನ ಕೇಳಿದಾರ? ಹೋಗ್ಲು ಮಂಡ್ಯಕ್ಕೆ ಅವರ ಅಧಿಕಾರಾವಧಿಯಲ್ಲಿ ಮುಖ್ಯಮಂತ್ರಿ ಅಂತ ಹುದ್ದೆಯಲ್ಲಿದ್ದವರು ಇಲ್ಲಿ ಬಂದಿದ್ದಾರೆ. ಈಗ ಇಷ್ಟು ದಿವಸ ಬಂದಿಲ್ಲ. ಚುನಾವಣೆ ಬಂದ ನಂತರ ಇನ್ನೊಂದೇ ಆಗ್ಬಿಡ್ಬೇಕು. ಈ ಕಡೆಗೆ ಅವರ ಒಂದೇನು ಭಾವನಾತ್ಮಕವಾಗಿ ಮಾತಾಡೋ ಮಾತಿಗೆ ಬರಲಾಗಿ ಇವತ್ತು ಗೆಲ್ಸ್ಬಿಟ್ರೆ ಈ ಅವಧಿಗೆ ಮಾತ್ರ ಇಲ್ಲಿ ಹೋಗ್ತಾರೆ, ನೆಕ್ಸ್ಟ್ ಇನ್ನೊಂದ್ ಕಡೆ ಹೋಗ್ತಾರೆ. ಬರೀ ಕಣ್ಣೀರು ಹಾಕೋದು, ಭಾವನಾತ್ಮಕವಾಗಿ ಮಾತಾಡಿ ಜನನ ಮರಳು ಮಾಡೋದು, ಇದೇ ಅವರ ಒಂದು ಉದ್ಯೋಗ. ಬೆಳಕ ಬಂದು ಕಷ್ಟದವರಿಗೆ ಸಹಾಯ ಮಾಡೋದು. ಕೋವಿಡ್ ಬಂದಂತ ಸಂದರ್ಭದಲ್ಲಿ ಒಂದು ಮಾಸ್ಕ್ ಆದ್ರೂ ನಮ್ಮ ಹಳ್ಳಿ ಜನಕ್ಕೆ ಕೊಟ್ಟಿದ್ದಾರೆ. ಒಂದು ದಿವಸ ಬಂದು ಮಾಸ್ಕ್ ಹಾಕೊಳ್ಳಿ ಆರೋಗ್ಯ ಮಾಡೋರೆ. ನೆಲವಾಗಿದ್ದರು ಅವ್ರದೇ ಆಸ್ತಿ, ಸ್ವಲ್ಪ ಮುಂದೆ ಹೋದ್ರೆ ಮಾತಾಡ್ಕೊಳ್ಳಿಲ್ಲ ಆಸ್ತಿ ಅವ್ರದೇ. ಗಾಂಧಿನಗರದಲ್ಲಿ 2 ಬಿಲ್ಡಿಂಗ್ ಅವ್ರದೇ. ಬೇಕಾದಷ್ಟು ಆಸ್ತಿ ಮಾಡ್ಕೊಂಡವ್ರೆ. ಯಾರಿಗೋಸ್ಕರ? ಯಾರನ್ನ ನಾಲ್ಕಾಗಿ ಸಹಾಯ ಮಾಡೋರ ಕೊಡ್ತಾರೆ. 2,2 ಸಾವಿರ ಕೊಟ್ಬಿಟ್ಟ, ಸತ್ತವ್ರಿಗೆ ದುಡ್ಡು ಕೊಟ್ಬಿಟ್ಟ, ಇದು ಕೊಟ್ಟರು ನೀವು ಓಟ್ ಹಾಕ್ಬಿಟ್ರಿ ಅಂತ. ಅಂದ್ರೆ ನಾವು ಬಡವರಿಗೆ ಸಹಾಯ ಮಾಡಬಾರ್ದು. ನಾವು ಸಹಾಯ ಮಾಡಿ ಅವ್ರಿಗೆ 100ಕ್ಕೆ 100 ಬೆಲೆ ಕೈಗೆ ಸಿಗಲ್ಲ. ಏನೋ ಒಂದು ಟೈಮಲ್ಲಿ ಕಷ್ಟ ಬರ್ತದೆ, ಯಾರಾದ್ರೂ ಸಹಾಯ ಮಾಡೋರು ಬೇಕಲ್ಲ. ಹಣ ಇದ್ದವರೆಲ್ಲ ಬಂಗ್ಲೆಗಳು, ಆಸ್ತಿಗಳು ಮಾಡ್ಕೊಂಡು ಮೊಮ್ಮಕ್ಳಿಗೆ ಮೊಮ್ಮಕ್ಳಿಗೆ ಮಾಡಿ ಇಟ್ಕೊಂಡ್ರೆ ಬಡ ಜನಕ್ಕೆ ಸಹಾಯ ಮಾಡೋದು ಯಾರ್ರಿ? ಇಂಥ ಬಡ ಜನ ಬಡವರು ಸೇವೆ ಮಾಡೋದು ಬಹಳ ಮುಖ್ಯ. ಬರೀ ರಾಜಕೀಯ ಮಾಡೋದು ಅಷ್ಟೇ ಅಲ್ಲ. ಆ ನಿಟ್ಟಿನಲ್ಲಿ ನಾನಾಗ್ಲಿ, ಚಂದ್ರು ಅವರಾಗ್ಲಿ, ನಾವು ರಾಜಕೀಯ ಮಾಡೋ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ನಮಗೆ ಈ ಬಿಸಿಲಲ್ಲಿ ಒಣಗೋ ಅವಶ್ಯಕತೆ ಇರಲಿಲ್ಲ. ನಾವು ಹೆಂಗ ಬೇರೆ ಬೇರೆ ಥರನೇ ಇದ್ದವು. ಆದರೆ ಏನೋ ನಮಗೆ ನಮ್ಮ ಊರು, ಈ ಗ್ರಾಮದಲ್ಲಿ ಏನೋ ಒಂದು ಬೆಳೆದಿದ್ದೀವಿ, ನಮ್ಮದು ಒಂದು ಅರಿವು ಸೇವೆ ನಮ್ಮ ತಾಲೂಕಿಗೆ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ಇವತ್ತು ನೀವು ನಾಳೆ ಬರ್ತಾರೆ, ಬಣ್ಣದ ಮಾತುಗಳು ಆಡ್ತಾರೆ, ಕಣ್ಣೀರು 35 ಕೋಟಿಯಷ್ಟು ಇವತ್ತು ನಮಗೆ ಬಿಡುಗಡೆಯಾಗಿದೆ. ಏನಕ್ಕೆ? ನಮ್ಮ ಸ್ಥಳೀಯರನ್ನ ನೀವು ಗೆಲ್ಲಿಸಿದಕ್ಕೆ. ನಮ್ಮ ಗ್ರಾಮ ಇರ್ಬೋದು, ನಮ್ಮ ತಾಲೂಕು ಇರ್ಬೋದು, ಸ್ಪೆಷಲ್ ಅಧಿಕಾರಿಗಳು ಸರಿ ಕೆಲಸ ಮಾಡಲ್ಲ ಅಂತಿದ್ರು, ಅಲ್ಲೂ ಒಂದು ಕಚೇರಿ ಮಾಡಿದ್ದೀವಿ. ದೊಡ್ಡ ಭಾಗದ ಜನ ವಿಶೇಷವಾಗಿ ನಿಲ್ಲುತ್ತೆ. ಯಾಕಂತ ಹೇಳಿದ್ರೆ
ಉದಯರವರಂತಹ ಜನಪ್ರಿಯ ಶಾಸಕರನ್ನ ಈ ರಾಜ್ಯಕ್ಕೆ ನೀವು ಕೊಡುಗೆಯನ್ನಾಗಿ ನೀಡಿದ್ದೀರಿ. ಅದರ ಜೊತೆಗೆ ಮದ್ದೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಕದಲೂರಿನವರೇ.